ಎಳ್ನೀರ್ ಅಂಗಡಿ ಒಂದು ಫೇವ್ರೇಟ್ ಐತೆ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡ್ಬಂದೆ. ನೋವಿದ್ರು ಸೊ ಸ್ಟ್ರೆಚ್ ಎಲ್ಲ ಮಾಡ್ಕೊಂಡೆ. ನಮ್ಮ ಟೀಮ್, ನಮ್ಮ ಎಮ್ಮೆ. ನಾವು ಎಷ್ಟೇ ಓದಿರ್ಲಿ ಈ ಫುಲ್ಲು ಪುಷಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ರಿ. ಯೂಶ್ವಲಿ ನಂಗೆ ಮುಂಚೆ ನಾವು ಬಂದಿತ್ತು ಈ ಥರ ಪೇನು. ಉದರ್ ಚಾಟಿಂಗ್ ಗಿಟಿಂಗ್ ಮತ್ಕೋರೋ ಮನುಷ್ಯನನ್ನು ಕಂಡು ಮನುಷ್ಯನನ್ನು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ವ್ಲಾಗ್ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಗೈಸ್ ನೋಡಿದಿರಲ್ಲ ನೆನ್ನೆ ಮನೆಯಲ್ಲಿ ಏನಾಯ್ತು ಅಂತ. ಸೊ ಇವತ್ತು ಆ್ಯಸ್ ಯೂಶುವಲ್ ರಿಹರ್ಸಲ್ ಇದೆ, ಆಮೇಲೆ ಜಿಮ್ಗೆ ಹೋಗಬೇಕು. ವರುಣಿಲ್ಲ ಆ್ಯಂಡ್ ಸೊ ಬೇರೆ ಬೇರೆ ಏನೇನೋ ಸಣ್ಣ ಪುಟ್ಟ ಕೆಲಸಗಳಿದೆ. ನೋಡೋಣ ಏನೇನಾಗುತ್ತೆ, ಏನೇನು ಮಾಡ್ತೀನಿ, ಎಲ್ಲೆಲ್ಲಿಗೆ ಹೋಗ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬೇಗ ಹೋಗೋಣ. ಫಸ್ಟು ಜಿಮ್ಗೆ ಹೋಗಿ. ಇವತ್ತು ಆಕಾಶು ಬರೋಣ ಅಂತ, ಬಿಕಾಸ್ ಅವ್ನಿಗೆ ಎಕ್ಸಾಮ್ ಇದೆ, ಬೋರ್ಡ್ ಎಕ್ಸಾಮ್. ಸೆಕೆಂಡ್ ಪಿ ಯು ಬೋರ್ಡ್ ಎಕ್ಸಾಮ್ ಇರೋ ಮಕ್ಕಳಿಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ, ಇನ್ನೊಂದು ಸ್ವಲ್ಪ ದಿವಸ ಇದೆ. ಚೆನ್ನಾಗಿ ಮಾಡಿ, ಏನು ಹೆದರ್ಕೋಬೇಡಿ. ಸೊ ಡೂ ಯೋರ್ ಬೆಸ್ಟ್ ಅಷ್ಟೇ. ಸಿ ಎಕ್ಸಾಮ್ ಅಂದಮೇಲೆ ಎಲ್ಲ ಇರುತ್ತೆ, ಪರ್ಸೆಂಟೇಜ್ ಮ್ಯಾಟ್ರ್ ಆಗಲ್ಲ. ಓಕೆ, ಏನಕ್ಕೆ ಕಾಲೇಜಿಗೆ ಸೇರೋಕ್ಕಷ್ಟೇ ಮ್ಯಾಟ್ರ್ ಆಗುತ್ತದು. ಅದು ಬಿಟ್ಟರೆ ನಿಮ್ಗೆ ಎಲ್ಲೂ ಕೇಳೋಲ್ಲ, ಅವ್ನು ಮಾರ್ಕ್ಸ್ ಕಾರ್ಡು ಅದೊಂದು ಪೇಪರ್ ಅಷ್ಟೇ. ಓಕೆ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಇಲ್ಲಿ ಏನು ಬರ್ದಿದೆಯೋ ಅದೇ ಆಗೋದು. ಸೊ ಜಾಸ್ತಿ ತಲೆಗೆಡ್ಸ್ಕೊಬೇಡಿ. ನಿಮಗೆ ಏನು ಅನಿಸುತ್ತೋ, ನಿಮಗೆ ಎಷ್ಟಾಗುತ್ತೋ, ನಿಮ್ಮ ಸ್ಟ್ರೆಂತ್ ಮೀರಿ ಯೋಚನೆ ಮಾಡಿ. ನಮ್ಮ ಮನೆಯವರು ಹೆಂಗೆ ಕಷ್ಟಪಡ್ತಿದ್ದಾರೆ, ಸೊ ನೀವೇನು ಆಗಬೇಕು ಅಂತ ಇದ್ದೀರಾ, ಅದ್ರ ಮೇಲೆ ಒಳ್ಳೆ ಪರ್ಸೆಂಟೇಜ್ ತೆಗೀರಿ, ಚೆನ್ನಾಗಿ ಓದಿ. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಎಕ್ಸಾಮ್ ದಿವಸ ಎಲ್ಲ ಸಿಗೋಣ. ಸೊ ಇವಾಗ ಜಿಮ್ಗೆ ಹೋಗ್ಬೇಕು, ಜಿಮ್ಗೆ ಹೋಗೋಣ. ಎಳ್ನೀರು ಕುಡಿಯೋಕೆ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಊಟದಲ್ಲೆಲ್ಲ ಫೇವ್ರೆಟ್ ಸ್ಪಾಟ್ ಇರುತ್ತೆ. ಅಂದರೆ ಈ ಸ್ಪಾಟಲ್ಲಿ ಕಾಫಿ ಚೆನ್ನಾಗಿರುತ್ತೆ, ಈ ಸ್ಪಾಟಲ್ಲಿ ಇಡ್ಲಿ ಚೆನ್ನಾಗಿರುತ್ತೆ, ಈ ಸ್ಪಾಟಲ್ಲಿ ಅದು ಚೆನ್ನಾಗಿರುತ್ತೆ, ಬಿರಿಯಾನಿ ಗಿರಿಯಾನಿ ಅವೆಲ್ಲ. ಬಟ್ ನನಗೆ ಫೇವ್ರೆಟ್ ಎಳ್ನೀರು ಅಂಗಡಿ ಒಂದಿದೆ. ಹಾಯ್, ನಮಸ್ತೆ. ನಿಮ್ಮ ಬಗ್ಗೆ ಏನು ಹೇಳ್ತಿದ್ದೆ ಗೊತ್ತಾ, ನಾನು ಇವ್ರಿಗೆಲ್ಲರಿಗೂ ಫೇವ್ರೆಟ್ ಕಾಫಿ ಅಂಗಡಿ ಒಂದಿರುತ್ತೆ, ಇಡ್ಲಿ ಒಂದು ಕಡೆ ಚೆನ್ನಾಗಿರುತ್ತೆ, ಹೋಟ್ಲು ಒಂದು, ಆ ಥರ ಹೋಟ್ಲುಗಳ್ದು ಫೇವ್ರೆಟ್ ಇರುತ್ತೆ. ನನಗೆ ಎಳ್ನೀರು ಅಂಗಡಿ ಒಂದು ಫೇವ್ರೇಟ್ ಐತೆ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡ್ಬಂದೆ. ಸೊ ಇವರೇ ನಾವು ಒಂದೂವರೆ ವರ್ಷದಿಂದ ಕೊಡ್ತೀವಿ. ನಾನು 2 ವರ್ಷ ಮೇಲಾಯಿತು. ಸೊ ನಾನು ಎಳ್ನೀರು ಎಲ್ಲೂ ಕುಡಿಯೋಲ್ಲ, ಆಚೆ ಹೋದರೆ ಇದೇ ಜಾಗದಲ್ಲಿ ಬಂದು ಕುಡಿಯೋದು. ಇದು ದೇವಸ್ಥಾನದ ಹತ್ರ ಇರೋದು. ಸೊ ಅಲ್ಲಿ ನೋಡೋಣ ಗೈಸ್, ಯಾವಾಗಲೇ ಕುಡೀಲಿ ಸಿಹಿ ಇರುತ್ತೆ, ಕಲ್ಸಕ್ರೆ ಥರ ಇರುತ್ತೆ. ವಿಡಿಯೋ ಮಾಡ್ತಾ ಇದೆಯಾ, ವ್ಲಾಗ್. ಇವ್ರು ನಾನು ಬಂದರೆ ಕರೆಯೋದ ಯೂಟ್ಯೂಬ್. ಏನಪ್ಪ ಯೂಟ್ಯೂಬ್ ಹೇಳಿಲ್ವಾ? ಫ್ಯಾಂಟಾಸ್ಟಿಕ್ ನೀರು. ಯಾವಾಗಲೂ ಒಂದ್ಸರಿನೂ ನಾನು ಡಬ್ಬ ನೀರು ನೋಡೇ ಇಲ್ಲ. ಬಾಯ್ ಗೈಸ್, ನೀವು ಯಾರು ಟೇಸ್ಟ್ ಮಾಡಬೇಕು ಅಂತಂದರೆ ನೋಡಿ, ದೇವಸ್ಥಾನದ ಹತ್ರ ಇದು ಹೊಸ ಪಬ್ ಆಗಿದೆ ಇವಾಗ. ಬಾರ್ಲಿ ಅನ್ಸುತ್ತೆ. ನೀವು ಎಲ್ಲರೂ ಸೋಷಿಯಲ್ ಇಲ್ವಾ ನೋಡಿ, ಹಾಂ ಇದ್ರ ಹತ್ರನೇ ಇರೋದು. ಸೊ ಬಂದೊಂದ್ಸಲಿ ಟೇಸ್ಟ್ ಮಾಡಿ, ಬೇಕಾದ್ರೆ ನೀವೇ ಹೇಳ್ತೀರಾ. ಹೋಗೋಣ, ಜಿಮ್ಮಿಗೆ ಹೋಗೋಣ. ಫ್ರೀ ಪೇನ್ ಇದೆ. ಸೊ ನಮ್ಮ ಬ್ರೋ ಹತ್ರ ಕೇಳಿದೆ, ಕೊಟ್ಟರು. ಸೊ ವರ್ಕೌಟ್ ಎಲ್ಲ ಮುಗೀತು, ಒಳ್ಳೆ ವರ್ಕೌಟ್, ಸಗದಾಯ್ತು. ನೋವಿದ್ರು ಸೊ ಸ್ಟ್ರೆಚ್ ಎಲ್ಲ ಮಾಡಿಕೊಂಡೆ. RCB ಗೈಸ್, ಇನ್ನೇನು ಮ್ಯಾಚ್ ಶುರು ಆಗುತ್ತೆ. IPL ಶುರು ಆಗುತ್ತೆ. ಸೊ ಇದು ನಮ್ಮ ಟೀಮ್, ನಮ್ಮ ಎಮ್ಮೆ. ಸೊ ದಯವಿಟ್ಟು RCB ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಆಮೇಲೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ನಿಮ್ಗೆ ಏನು ಸಜೆಷನ್ ಕೊಡಬೇಕು ಅನ್ಸುತ್ತೆ ಕೊಡಿ. ಓಕೆ, ಸೊ ಬನ್ನಿ, I'll continue this. Okay,
ಗೈಸು ತುಂಬ ದಿನದಿಂದ ಆ ಒಂದು ಲಿಬಮ್ ತೊಗೊಬೇಕು ಅನ್ಕೋತಿದ್ದೆ ವ್ಯಾಸ್ಲಿನ್ದು. ಸೊ ಹೆಲ್ತ್ ಆ್ಯಂಡ್ ಗ್ಲೋಬ್ ಬಂದು ನೋಡೋಣ ಅಲ್ಲಿ ಇದೆಯಾ ಅಲ್ವಾ ಅಂತ. ಗೈಸ್ ಇದು ಕೊಕೋ ಬಟ್ರ್ ಚೆನ್ನಾಗಿರುತ್ತೆ, ಬಟ್ ನನಗೆ ಅದು ಇನ್ನೊಂದು ಪಿಂಕ್ ಕಲರ್ ಬರುತ್ತೆ, ರೋಸ್ ಸಮಥಿಂಗ್ ಇದೆ ಅದರಲ್ಲಿ. ಸೊ ನಂಗೆ ಅದು ಬೇಕಿತ್ತು. ಕೊಕೋ ಬಟ್ರ್ ಟ್ರೈ ಮಾಡಿದ್ದೀನಿ, ಬಟ್ ನಂಗೆ ಇದು ಬೇಡ. ಸದ್ಯಕ್ಕೆ ಅವ್ರ ಹತ್ರ ಇಲ್ವಂತೆ. ನೆಕ್ಸ್ಟ್ ವೀಕ್ ತೊಗೊಳ್ಳೋಣ, ಇಲ್ಲ ಬೇರೆ ಕಡೆ ಚೆಕ್ ಮಾಡೋಣ ಇದೆಯಾ ಇಲ್ಲ ಅಂತ. ನಾವು ಎಷ್ಟೇ ಓದಿರಲಿ ಈ ಫುಲ್ಲು ಪುಷಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೀವಿ. ತುಂಬ ಅಂದರೆ ತುಂಬ ಪೇನ್ ಇದೆ. ಒಂದು ಮೂವ್ ಸ್ಪ್ರೇ ತೊಗೊಳ್ಳೋಣ ಬನ್ನಿ. ಅಣ್ಣ ಮೂವ್ ಸ್ಪ್ರೇ ಇದೆಯಾ? ಕೊಡಿ ಒಂದು. ಅಷ್ಟೇ ಸರ್. ತೊಗೊಂಡಿದ್ದೀನಿ, ವರ್ಕ್ ಆಗುತ್ತೆ ಯೂಶ್ವಲಿ. ನಂಗೆ ಮುಂಚೆನೂ ಬಂದಿತ್ತು ಈ ಥರ ಪೇಯ್ನು. ಸೊ ಮೂವ್ ಸ್ಪ್ರೇ ಹಾಕ್ಕೊಂಡೆ ವಾಸಿ ಮಾಡ್ಕೊಂಡಿದ್ದೀನಿ. ನನಗೆ ಅದೊಂಥರ ಬ್ಯಾಂಡೇಜ್ ಬರುತ್ತೆ, ಡ್ರ್ಯಾಗನ್ ಪ್ಲಾಸ್ಟರು ಲಯನ್ ಪ್ಲಾಸ್ಟರ್ ಅಂತಲೇ ಹೇಳ್ತಾರೆ, ದೊಡ್ಡ 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 ಬರುತ್ತಲ್ಲ, ಅದನ್ನು ಹಾಕಬೇಕು ಅಂತ. ಬಟ್ ಇವಾಗ ನನಗೆ ರಿಹರ್ಸಲ್ ಇದೆ ಮತ್ತು ನಾಟಕ ಇದೆ. ಸೊ ನಾನು ಕ್ಯಾರೆಕ್ಟರ್ ಹಾಕಿದಾಗ ಅಲ್ಲಿ ಕಾಣುತ್ತೆ, ಅದನ್ನ ತೆಗಿಯೋಕ್ಕೂ ಆಗಲ್ಲ. ಆಮೇಲೆ ಅದರ ಮಾರ್ಕ್ ಬಿಟ್ಬಿಡುತ್ತೆ, ಬಿಕಾಸ್ ಗಮ್ ಇರುತ್ತಲ್ಲ. ಬನ್ನಿ ಹಿಂಗೆ ಕೂತ್ಕೊಂಡ್ಬಿಡ್ತಾರೆ ಯಾವಾಗಲೂ. ಸುಮ್ಮನೆ ಇರು. ಏ ಛೀ ಛೀ. पढ़ाई पे ध्यान दे, सेकंड पीयू एग्जाम आ रही है, उधर चैटिंग गिटिंग मत करो. ओ ಎಲ್ಲೋಗಿದ್ದೆ ಮಮ್ಮಿ? ಏನ್ ತಿಂದ ಏನುಂಡ ಏನಿಲ್ಲ. ನಮ್ಮಮ್ಮ ಏನು ಕೇಳಲ್ಲ ಗೈಸ್. ಬೆಳಿಗ್ಗೆ ಏನು ನಾಷ್ಟ ತಿಂದೆ ಏನಿಲ್ಲ. ಆದ್ರೆ ಇವಾಗ ಒಳ್ಳೆ ಊಟ ಮಾಡ್ಕೊಟ್ಟಿದ್ದೆ. ಅಡುಗೆ ಚಪಾತಿ ಮತ್ತೆ ಪನ್ನೀರ್. ಎಲ್ಲ ಸೊ ಬನ್ನಿ ಒಳ್ಳೆ ಪನ್ನೀರು ಚಪಾತಿ ತಿನ್ನೋಣ. ನೋಡಿ ಗೈಸ್, ಚಿಕನ್ ತಿನ್ನಂಗಿಲ್ಲ ನಾವು, ಬಿಕಾಸ್ ಹೇಳಿದ್ದೀನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ದೀವಿ ಮನೆಗೆ. ಆದ ಕಾರಣ ತಿನ್ನಂಗಿಲ್ಲ. ಅದು ವೆಜ್. ನಂಗೆ ವೆಜ್ಜು ಇಷ್ಟ, ನಾನ್ ವೆಜ್ ಇಷ್ಟ. ನಂಗೆ ಎಲ್ಲ ಫುಡ್ ಬೇಸಿಕಲಿ ಎವ್ರಿಥಿಂಗ್. ಅದ್ರಲ್ಲಿ ಕೆಲವೊಂದು ಆಗಲ್ಲ. ನಂಗೆ ಆಗದೆ ಇರೋ ಫುಡ್ನ ತಿನ್ನೋ ಚಾಲೆಂಜ್ ಮಾಡ್ತೀನಿ. ಓಕೆ, ಅಲ್ಲಿ ಟೆಲ್ ಯು ಇದಾಗಲ್ಲ ಅಂತ ಅಂದ್ಬಿಟ್ಟು ನೀವು ಅದ್ರಲ್ಲಿ ಹೇಳಿ ಅದನ್ನು ತಿಂತೀನಿ. ಓಕೆ, ನೋಡೋಣ. ಸೊ ನೀವು ಕಮೆಂಟ್ ಮಾಡಿದ್ರೆ ಒಂದು 20 ಕಮೆಂಟ್ ಬರಲಿ ಸಾಕು. 20 ಕಮೆಂಟು ಮಾಡಿ ಅಂತಂದರೆ ಐ ಡೂ ದಟ್ ಬ್ಲಾಗ್. ಗೈಸ್ ರೆಡಿ, ಸ್ನಾನ ಮಾಡಿ ರೆಡಿ ಆದ. ಸೊ 5 o'clock ಆಯಿತು. ರಿಸಲ್ಗೆ ಹೊರಡಬೇಕು. ಇವತ್ತು ಬೇಗ ಬನ್ನಿ ಅಂತ ಹೇಳಿದ್ದಾರೆ, ಬಿಕಾಸ್ ಲಾಸ್ಟ್ ಡೇ. ಸೊ ನಾಳೆ ಸಂಜೆ ಟ್ರೈನ್ ಇದೆ. ಸೊ ಹಾಗಾಗಿ ಇವತ್ತು ಬೇಗ ಹೋಗಿ ಒಂದೊಳ್ಳೆ ರಿಹರ್ಸಲ್ ಮಾಡಿ ಪ್ರಿಪೇರ್ ಆಗೋಣ. ಬನ್ನಿ. ಹಲೋ ಜಿ, क्या कर रहे हो? काम? ये काम है तुम्हारा? इसको ऐसे रखना है। हाँ, इसको ऐसे बनता है। क्या बनता है? खाना हो गया? हो गया। क्या खाया? मैंने तो दाल चावल खाया। दाल चावल खाया? इतनी सुंदर हो कैसे? हाँ? अभी खाना खाया। इसलिए तू सुंदर हो. ಗೈಸ್ ಈಗ ಊಟ ಮಾಡಿದ್ಲು ಅಂದ್ರೆ ಅದಕ್ಕೆ ಅಷ್ಟು ಕ್ಯೂಟಾಗಿ ಹೇಳಂತ. ಓಕೆ, ಸೇ ಬಾಯ್. ಸೇ ಇದರ್ ಸೇ ಬಾಯ್ ಬಾಯ್. ಅಪ್ಪ ಸುಸ್ತಾಗ್ಬಿಡ್ತೀನಿ ಗೈಸ್. ದಿನ ಓಡಾಡಬೇಕು ಇಲ್ಲಿಂದ ಟೌನ್ ಹಾಲು. ಯಪ್ಪ ಗೈಸ್, ಏನು ಕಮ್ಮಿ ದೂರ ಇದೆಯಾ ಅದು.
ಇದಕ್ಕೆ ಬರೋಷ್ಟ್ರಲ್ಲಿ ತುಂಬ ಸುಸ್ತಾಗ್ಬಿಟ್ಟಿರ್ತೀನಿ. ಸೊ ಬನ್ನಿ ಹೋಗಿ ಒಂದೊಳ್ಳೆ ಕಾಫಿ ಕುಡ್ಕೊಂಡು ಹೊರಡೋಣ. ರವೀಂದ್ರ ಕಲಾಕ್ಷೇತ್ರ ಒಳಗಡೆ ಇರೋ ಇದು ನೋಡಿಲ್ಲ ಕ್ಯಾಂಟೀನ್, ಬನ್ನಿ ತೋರಿಸ್ತೀನಿ ಗೈಸ್. ಇದು ರವೀಂದ್ರ ಕಲಾಕ್ಷೇತ್ರ ಕ್ಯಾಂಟೀನು. ಸೊ ಒಂದು ಕಾಫಿ ತಗೊಂಡೆ. ಇಟ್ಸ್ ಮೈ ಲವ್ ಕಾಫಿ. ಸೊ ನೋಡಿ ಚೆನ್ನಾಗಿದೆ. ತುಂಬ ಜನ ಬರ್ತಾರೆ. ಜೈನ್ ಕಾಲೇಜು ಇಲ್ಲೇ ಇರೋದ್ರಿಂದ ಜೈನ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಇಲ್ಲಿಗೆಲ್ಲ ಕುತ್ಕೊಂಡು ಮಾತಾಡ್ತಾರೆ. ಬಿಟ್ಟ ಅಡವಿ ಅರಣ್ಯ ಅಲ್ದ ಅರಿವಿನ ಬೆಳಕನ್ನು ಹುಡುಕ್ದ ಬುದ್ಧ ಆದ. ಮನುಷ್ಯನನ್ನು ಕೊಂದು ಧರ್ಮ ರಕ್ಷಣೆ ಮಾಡುವುದಕ್ಕಿಂತ ಧರ್ಮವನ್ನು ಕೊಂದು ಮನುಷ್ಯನನ್ನು ರಕ್ಷಣೆ ಮಾಡು, ಏಕೆಂದರೆ ಮನುಷ್ಯತ್ವವೇ ಧರ್ಮ. ಶರಣಂ ದಚ್ಚಾಮಿ. ನಿತ್ಯ ನರಕಯಾತನೆ ಅನುಭವಿಸುವವರ ಮುಂದೆ ಇದೆಂತ ಪರೀಕ್ಷೆ? ಮೇಲು ಕೀಳಿನ ಕೆಟ್ಟ ಧೂಳಿಗೆ ಸಿಕ್ಕು ಬಳಪಳನೆ ಹೊಳೆಯುವ ಅದೆಷ್ಟು ಚಾರಗಳು ಮುಸುಕಾಗುತ್ತದೆ. ಅದೆಂತಹ ಅದಮ್ಯ ಚೈತನ್ಯದ ಸೆಲೆಗಳು ಬತ್ತಿ ಬರುಳಾಗುತ್ತದೆ. ಇದರಿಂದಾಗುವ ಹಾನಿ ಎಷ್ಟು? ಬೇಕಲ್ಲ. ಸಹಬಾಳ್ವೆ ಸಾಮರಸ್ಯ ಬೇಕೆಂದರೆ ಸ್ವೀಕರಿಸಲೇಬೇಕು. ಕಡಿಮೆಯಾಗಲಿಲ್ಲ. ಬುದ್ಧಿಭಾವದಲ್ಲಿ ಬಲಶಾಲಿಯಾಗಿಯೂ ಲೋಕದ ಕಣ್ಣಿಗೆ ರಾಗಿ ಬಡಪಾಯಿ, ಅಶಕ್ತ ಬದ್ಧ ಮಾತ್ರ ಶ್ರೀಮಂತ. ಬಹುರತ್ನ ವಸುಂಧರ ತಮ್ಮ ಪರಿಸರದಲ್ಲಿ ಬೆಳೆಯುವ, ತಮ್ಮ ನಾಲಿಗೆಗೆ ರುಚಿಸುವ, ತಮ್ಮ ದೇಹಕ್ಕೆ ಹೋಗುವ ಆಹಾರವನ್ನು ಉಪಯೋಗಿಸುವುದರಲ್ಲಿ ತಪ್ಪೇನಿದೆ? ಪ್ರಭುಗಳಿಗೆ ಈ ವಿಷಯ ತಿಳಿದಿದ್ದರು ರಾಗಿ ಭತ್ತದ ನಡುವೆ ಯಾರು ಶ್ರೇಷ್ಠ ಎಂಬುವ ನಾಟಕ ಏಕೆ ಹೂಡಿದರು? ದೊರೆಯ ಅನುಭವ ಎಲ್ಲರ ಅನುಭವವಾಗಬೇಕಿಲ್ಲ. ಮಾತೆ, ರಾಗಿ ಮುದ್ದೆ ಉಂಡು ಯುದ್ಧದಲ್ಲಿ ಗೆದ್ದವನು ನಾನು. ನನಗಿಂತ ಬಲಶಾಲಿ ಯಾರಿದ್ದಾರೆ? ಜೈ ಪ್ರಭು ಶ್ರೀರಾಮಚಂದ್ರ. ಇನ್ನು ಮುಂದೆ ರಾಗಿ ಈ ಲೋಕದಲ್ಲಿ ರಾಮಧಾನ್ಯ ಎಂದೇ. ಗೈಸ್ ಇಡ್ಲಿ ತಿನ್ಕೊಳ್ಳೋಣ ಅನ್ಸೋ, ಇಡ್ಲಿ ಮತ್ತೆ ಒಂದು ದೋಸೆ ತಿನ್ಕೊಂಡು ಹೋಗ್ತೀನಿ. ಸೊ ಗೈಸ್ ಮುಳುಬಾಗಿಲು ದೋಸೆ ಒಂದು ಹೇಳಿದೆ. ಹಾಂ ನಂಗೆ ಸೊ ತಿನ್ನೋಣ ಬನ್ನಿ. ಸೊ ಗೈಸ್ ಮನೆಗೆ ಬಂದೆ. ನಿಜವಾಗ್ಲೂ ಆಗ್ತಿಲ್ಲ. ನನಗೆ ಒಂದು 2 ದಿವಸದಿಂದ ಹೇಳ್ತೀನಿ ಕಮ್ಮಿನೇ ಆಗ್ತಿಲ್ಲ ಗೈಸ್. ಇದು ನಮ್ಮ ಅಮ್ಮ ಹತ್ರ ಪ್ರತಿ ರಾತ್ರಿ ಅಮೃತ ಅಂಜನು ಎಲ್ಲ ನೋವು ಹಚ್ಕೊಂಡು ಮಲ್ಕೊಳ್ಳೋದೆ. ಸ್ಪ್ರೇ ತಂದಿದ್ದೀನಿ, ಬಟ್ ಅದನ್ನ ಹೊಡೆದ್ರೆ ಇವ್ರಿಗೆಲ್ಲ ಬಟ್ ಡಿಸ್ಟರ್ಬ್ ಆಗುತ್ತೆ ಮಲಗೋರ್ಗೆ.